ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಏನು ವಿಷಯ ಅಂದರೆ ಕಬ್ಬಾಳಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಬೈಯವರು. ಸೊ ದೇವಲಾಪುರದಲ್ಲಿ ಫೇಮಸ್ ಏನೋ ಗೊತ್ತಿಲ್ಲ ನಮಗೆ. ಸೊ ಇಡ್ಲಿ ತಿಂತಾ ಇದ್ದೀವಿ. ಕಬ್ಬಾಳಿಗೆ ಒಂದು ಬಾಡಿಗೆ ಮೇಲೆ ಹೋಗ್ತಾ ಇರೋದು. ನಾನು ಈ ಕೆಲಸದ ಮೇಲೆ ಹಂಗೆ ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ಇವಳು ಚೆನ್ನಾಪುರ ಚನ್ನಿ, ಮಕ್ಕಳು ನಿಂಗಿ ಮತ್ತು ಮಂಗಿ, ಸಿದ್ಧ, ಕ್ಯಾತ್ನಹಳ್ಳಿ ಕೀಟ್ಲೆ, ಅಲ್ಲಿರೋಳು ಡಿಮಾಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಿತ್ನಹಳ್ಳಿ ನಮ್ಮ ಫ್ರೆಂಡ್ ಟೀ ಕುಡಿಯೋಣ ಅಂತ ಒಂದು ಸ್ಟಾಪ್ ಕುಡಿದೀವಿ. ನಮ್ಮ ಫೇವ್ರೇಟ್ ಇದು, ನನ್ನ ಫೇವ್ರೇಟ್ ಇದು ಬೈ. ನಮಗಿದು ಬೈ ನೀವು ಹೋಗ್ಲಿಲ್ಲ ಇರಿ ನೋಡಿ. ಮೈಸೂರು ಬೆಂಗಳೂರು ಹೈವೇಲಿ ನಮ್ಮ ಬೈಯವರು ಗಾಡಿ ಓಡಿಸ್ತಾರೆ. ಸರ್ವಿಸ್ ರೋಡು ಗೈಸು ಆಲ್ರೆಡಿ ಲೋಡಿಂಗ್ ಎಲ್ಲ ಇಳಿಸಿ, ಇವಾಗ ಪ್ಯಾಸೆಂಜರ್ ಎಲ್ಲ ಇಳಿಸಿ ಇವಾಗ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಕ್ಲೋಸಿಂಗ್ ಇವಾಗ 1 ಗಂಟೆಗೆ. ಈಗ ಆಲ್ರೆಡಿ 11:57. ನಾವು ಹೋಗೋಷ್ಟು ಕ್ಲೋಸ್ ಆಗಿತ್ತು, ಮತ್ತೆ 1 ಗಂಟೆಗೆ ಓಪನ್ ಆಗುತ್ತೆ. ಯಾವುದಾದ್ರೂ ಬಾಡಿಗೆಗೆ ಕರೆ ಮಾಡಿ ಆನಂದ್. ಫೈನಲಿ ಗೈಸ್ ಕಬ್ಬಾಳು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ರೆಡಿ ಕ್ಲೋಸಿಂಗ್ ಆಗಿದೆ. ದೃಷ್ಟಿ ಪರಿಹಾರ ತಡೆ ಹೊಡೆಯುವ ಸ್ಥಳ. ದೃಷ್ಟಿಗಿಷ್ಟೇ ಆಗಿರೋ ಬಂದು ತಡೆ ಹೊಡಿಸಿ ಬೈ. ಯಾರ ಕೆಟ್ಟ ಶಕ್ತಿಗಳಿದ್ರೆ, ಏನೋ ನಿಮಗೆ ಒಂದು ಅಡೆಚಣೆಗಳಿದ್ರೆ ಬಂದು ತಡೆ ಹೊಡಿಸಿ, ಎಲ್ಲ ಆಗುತ್ತೆ. ಸೊ ಗೈಸು, ಇದು 28 ಹಳ್ಳಿಗಳಿಗೆ ಒಂದು ಕುಲದೇವತೆ ಆಗಿರುವ ಕಬ್ಬಾಳಮ್ಮ. ಸೊ ಇಲ್ಲಿನ ಒಂದು ವಿಶೇಷತೆ ಹೇಳಬೇಕು ಅಂದರೆ ನಂದಿಯ ಪವಾಡ ಅಂತ, ಅಂದರೆ ಒಂದು ಹರಕೆ ತೀರಿಸೋದು. ಈ ದೇವಾಲಯದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ನಂದಿ ವಿಗ್ರಹ ಅಂದರೆ ಬಸವ ವಾಸವಾಗಿತ್ತು. ಸೊ ಅದಕ್ಕೆ ದೇವಿಯ ಅನುಗ್ರಹ ಪಡೆದಿರುವ ನಂದಿಯಾಗುತ್ತೆ. ಹರಕೆ ಹೊತ್ತ ಭಕ್ತರು ನೆಲದ ಮೇಲೆ ಮಲಗಿದಾಗ ಅವರ ಮೇಲೆ ನಡೆದು ಹೋಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ಬೇಡಿಕೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಸೊ ಇದೇ ನಂದಿಯ ಒಂದು ದೇವಸ್ಥಾನ. ಕೊನೆಗೂ ನಂದಿ ದರ್ಶನವೂ ಆಯಿತು. ಹರಕೆ ಏನು ಮಾಡ್ಕೊಂಡಿಲ್ಲ, ನಮಗೆ ಆಸೆಗಳೆಲ್ಲ ಸತ್ತೋದ್ಮೇಲೆ. ಸೊ ಇಲ್ಲಿ ಜಾತ್ರೆ ಮತ್ತು ಅಗ್ನಿಕುಂಡ ವಿಶೇಷವಾಗಿದೆ. ಅದು ಶಿವರಾತ್ರಿ ಟೈಮಲ್ಲೂ ಮತ್ತು ದೀಪಾವಳಿ ಟೈಮಲ್ಲಿ 5 ದಿನಗಳ ಕಾಲ ಅದ್ದೂರಿ ಜಾತ್ರೆ ಇಲ್ಲಿ ನಡೆಸ್ತಾರೆ. ಸೊ ಅದೊಂದು ಇಲ್ಲಿ ವಿಶೇಷತೆ. ಆ ಟೈಮಲ್ಲಿ ಬನ್ನಿ ಇಲ್ಲಿ. ಬಳೆ ಕೊಡ್ಸೋಣ ಅಂದರೆ ಕಬ್ಬಾಳಮ್ಮನ ತೇರು ಒಂದು ತಾಂಡಿದ್ದೀವಿ. ಫೈನಲಿ ಗೈಸ್ ಎಲ್ಲ ಮುಗೀತು. ಈಗ ಹೊರಡ್ತಾ ಇದ್ದೀವಿ. ಲಾಸ್ಟ್ ಟೈಮು ಕೂಡ ಫ್ರೆಂಡ್ ಜೊತೆ ಬಂದಿದೆ, ಈ ಟೈಮು ಕೂಡ ಫ್ರೆಂಡ್ ಜೊತೆ ಬಂದಿದೆ. ಕಬ್ಬಾಳಮ್ಮ ಬರೀ ಫ್ರೆಂಡ್ ಜೊತೆ ಮಾತ್ರ ಕರ್ಸ್ಕೊತಾರೆ, ಬೇರೆ ಜೊತೆ ಕರ್ಸ್ಕೊಳಕ್ಕೂ ಯೋಚನೆ ಮಾಡ್ತಾಯಿಲ್ಲ. ಗೈಸ್ ಕಬ್ಬಳಿಲಿ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು 30-35 ಜೋಡಿ ಅಕ್ಕಿಗಳನ್ನ ನೋಡ್ದೆ ಬೈ. ಇಲ್ಲ ನೋಡ್ದು ಗೈಸ್ ಎಲ್ಲ ಬರೀ ಲವರ್ಸ್ ಕಡೆ. ನಾವು ಮಾತ್ರ ಇಬ್ಬರು ಹಿಂಗೆ ಬಂದಿದ್ದೀವಿ. ಒಂಟಿ ಪಿಚಾಚಿಗಳು ನಮಗೂ ಇದ್ದರೆ ನಾವು ಕರ್ಕೊಂಬರವು, ದೇವ್ರ ದರ್ಶನ ಮಾಡ್ತಾವೆ. ಎಂಟ್ರ್ ಆಗಲಿಲ್ಲ. ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಊಟ ಎಲ್ಲೂ ಸಿಗ್ತಾ ಇಲ್ಲ.
ಒಳ್ಳೆ ಬಾಳೆ ಎಲೆ ಊಟ. ಏನಕ್ಕೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು, ಹೊಟ್ಟೆಗೆ ಹೊಟ್ಟೆ ತುಂಬ ಕೊಡಬೇಕು ಊಟನ. ಗೈಸ್ ಇನ್ನೊಂದು, ಸೋಮವಾರ ಅಂತ ನಮಗೆ ಗೊತ್ತಾಗಿದೆ ತಿಂದಾದ್ಮೇಲೆ ಏನು ಮಾಡೋದಪ್ಪ, ಸೋಮವಾರ ಅಂತ ಹೇಳ್ಕೊಂಡೆ ತಿಂತಾ ಇದ್ದೀರಾ? ಸೋಮವಾರ ಅಂತ ಹೇಳಾರು ಇದ್ರು. ಆ ಕಂಬಳಲ್ಲಿ ಯಾಕೆ ಜಾಸ್ತಿ ಜೋಡಿಗಳು ಬಂದಿರು ಅಂತ ಇವಾಗ ಫ್ಲಾಶ್ ಆಯಿತು. ಬೋರ್ಡ್ ಹಾಕೋರೆ ಗೊಂಬೆಗಳ ನಾಡು ಚನ್ನಪಟ್ಟಣ ಅಂತ. ಅಷ್ಟೊಂದಲ್ಲಿ ಗೊಂಬೆಗಳಿಲ್ದಲ್ಲ ಇನ್ಯಾರು ಇರ್ತಾನೆ. ಖಾರ ಸ್ವಲ್ಪ ಕಮ್ಮಿ ಆಯಿತು ಗಾಯ. ಮುಟ್ಟಾರೆ ಖಾರ ಅದು ಗಾಯ್ಸ್. ನಮಗೆ ಖಾರ ಇದ್ರೂ ಪರವಾಗಿಲ್ಲ, ಟೈಮ್ಗೆ ಊಟ ಬಿದ್ದುಬಿಡ್ಬೇಕು. ಪ್ರಪಂಚ ತಲೆ ಕೆಳಗಾರು ಪರವಾಗಿಲ್ಲ, ಹೊಟ್ಟೆ ಹಸ್ಕೊಳೋದು ಮಾತ್ರ ನಮ್ಮ ತಗೊಂಡಿಗೂ ನಾನು ಇರಲ್ಲ. ಎಮ್ಮಿ ಎಮ್ಮಿ ಗೊತ್ತು ನನಗೆ ಊಟ ಹೊಟ್ಟೆ ಹಸ್ಕೊಂಡಿರೋಕ್ಕಾಗಲ್ಲ ಅಂತ ಒಬ್ರಿಗೆ ಗೊತ್ತು. ಇದೊಂದು ಪೀಸ್ ತಿನ್ನೋ ಅಷ್ಟರಲ್ಲಿ ಮಿನಿಮಮ್ 3 ಸಲ ನೀರು ಕುಡಿಬೇಕು. ನೀವು ಟೈಮ್ಗೆ ಊಟ ಮಾಡಿ ಆರೋಗ್ಯ ಕಡೆ ಗಮನ ಕೊಡಿ. 90 ಓಟಿ ಹಾಕೊಳ್ಳಿ, ಜಾಸ್ತಿ ತಲೆಗೆಡಿಸ್ಕೊಬೇಡಿ. ಆಗೋದೆಲ್ಲ ಆಗುತ್ತೆ, ಏನು ಅನ್ಕೋಬೇಕು ಅದು ಹಾಗೇ ಆಗುತ್ತೆ. ಡೆಸ್ಟಿನೇಷನ್ ಮರಿಬೇಡಿ. ಇದು ನೋಡಿದ್ರೆ ನಮಗೆ ಮೆಣಸಿನ್ಕಾಯಿ ಉಂಡೆ ಎತ್ಕೊಂಡಂಗೆ ಆಯ್ತದೆ ಗಾಯ್ದು. ಇದೊಂದು ದಿನ ಅಷ್ಟರಲ್ಲಿ 2 ಬಾಟ್ಲು ನೀರು ಕುಡಿಬೇಕು ನಾವು. ಯಾರೋ ಬೈಕದವ್ರು ಬೈ ಅದಕ್ಕೆ ನಮಗೆ ಇಷ್ಟೊಂದರ ಕಾರ್ಯ ಹೊಡಿತದೆ. ಏನೋ ಎಲ್ಲ ಪ್ರಯೋಗ ಮುಗೀತು. ಸೊ ಆ್ಯಕ್ಚುಲಿ ಇದೆಲ್ಲ ನಾನು ಕುಡಿಯಲ್ಲ. ಸೊ ಇದ್ರ ಎಫೆಕ್ಟು ತುಂಬ ಇದೆ. ಸೊ ಹಾಗಾಗಿ ಕುಡಿಲೇಬೇಕು. ಸಾರಿ. ಸೊ ಬಾಯಲ್ಲಿ ಬೆಂಕಿ ನಮಗೂ ಗೊತ್ತಾದಿಲ್ಲ. ಸೊ ಅದಕ್ಕೋಸ್ಕರ ಕುಡಿತಾ ಇದ್ದೀನಿ. ಭಯಂಕರ ಆಕ್ಸಿಡೆಂಟ್ ಆಗಿದೆ ಗಾಯ್ಸ್. ಭಾಯ್ ಗಾಡಿ ತೋಡಿಸ್ಕೊಂಡು ನಾವು ಹೋಗ್ತಾ ಇದೀವಿ. ಸೊ ಗೈಸ್ ಎಲ್ಲ ಮದ್ದೂರಿಂದ ನಾಗಮಂಗಲ ಬಂದಿದ್ದೀವಿ. ಇದು ಆಟೋ ಸ್ಟಿಕ್ಕರಿಂಗ್ ಹಾಕ್ಸೋಕ್ಕೆ. ಶಂಕರನಾಗದೊಂದು ಹಾಕ್ಸಿರಲಿಲ್ಲ, ಅದೇ ಥರ ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಈ ಥರ ಆಗಿಸ್ಬೇಕು. ಫೈನಲಿ ಗೈಸ್ ಎಲ್ಲ ಮುಗೀತು. ಅವರು ಚನ್ನಪಟ್ಟಣ ಹೋಗಿ ಬಂದರು, ನಾವು ಮದ್ದೂರಿಗೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದು. ಸೊ ಫೈನಲಿ ಎಲ್ಲ ಮುಗೀತು ಗೈಸ್ ಇವತ್ತಿನ ದಿನಾಚರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.